New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 6, 8, 10 ವಚನಗಳನ್ನು ಓದುತ್ತೇನೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. 8ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. 10ನೇ ವಚನ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದೇ. ಕತ್ತಲೆಯಲ್ಲಿ ನಡೆಯುವುದು, ವಾಕಿಂಗ್ ಇನ್ ಡಾರ್ಕ್ನೆಸ್. ನಮ್ಮ ನಂಬಿಕೆ ಮತ್ತು ನಡೆ ನಮಗೆ ದೇವರೊಂದಿಗಿರುವ ಅನ್ಯೋನ್ಯತೆಯನ್ನು ಪ್ರದರ್ಶನ ಮಾಡ್ತದೆ ಎಂಬುದೇ ಮೊದಲನೆಯ ಪರೀಕ್ಷೆ. ಅನ್ಯೋನ್ಯತೆಯ ಪರೀಕ್ಷೆ ನಂಬಿಕೆ, ನಡೆ. We observed that to walk in the light, that is to have faith in God, is the first test that reveals our fellowship with God. ಎಚ್ಚರಿಕೆ ಏನಂದರೆ, ಬೆಳಕಿನಲ್ಲಿ ನಿಜವಾಗಿ, ಸತ್ಯವಾಗಿ, ವಾಸ್ತವವಾಗಿ ನಡೆಯುವ ಹಾಗೆ ನಾವು ತೋರ್ಪಡಿಸಿಕೊಂಡರೂ ನಾವು ಬೆಳಕಿನಲ್ಲಿ ನಡೆಯದೇ ಇದ್ದರೆ ಇಂದು ನಾವು ಕತ್ತಲೆಯಲ್ಲಿಯೇ ಇದ್ದೇವೆ ಎಂಬುದಾಗಿ ಅರ್ಥ. If we profess or if we appear to be walking in the light, if there is no sincerity and honesty, integrity in our lives, then in reality we are walking in darkness. This certainly is a warning to us. 6ನೇ ವಚನದಲ್ಲಿ ನಾವು ಬೆಳಕಿನಲ್ಲಿ ನಡೆಯುತ್ತಿದ್ದೇವೆಂಬುದಾಗಿ ಹೇಳಿದರೆ, ನಮಗೆ ಅನ್ಯೋನ್ಯತೆ ಇದೆ ಎಂಬುದಾಗಿ ನಾವು ಹೇಳಿದರೆ, ಇದೊಂದು ನಮಗೆ ಎಚ್ಚರಿಕೆಯ ಮಾತು. ನಾವು ಹೇಳುವುದನ್ನು ಪಾಲಿಸದಿದ್ದರೆ ತಪ್ಪು ಹಕ್ಕುಗಳನ್ನು ಸಾಧನೆ ಮಾಡಿದಂತೆ. ಹೇಳಿದ್ದನ್ನು ಮಾಡದಿದ್ದರೆ ತಪ್ಪು ಹಕ್ಕುಗಳನ್ನು ನಾವು ಸಾಧನೆ ಮಾಡಿದ್ದು. ಅದಲ್ಲದೆ ತಪ್ಪು ಹಕ್ಕುಗಳು ಏನಾಗ್ತದೆ ಅಂತಂದರೆ, ಮೇಲಿಂದ ಮೇಲಕ್ಕೇರುವ ವಿಧಾನದಲ್ಲಿ, ಅಂದರೆ ಇನ್ ಅನ್ ಅಸೆಂಡಿಂಗ್ ಆರ್ಡರ್, ಇಲ್ಲಿಂದ ಮೇಲೆ ಅಲ್ಲಿಂದ ಮತ್ತು ಮೇಲೆ, ಅಸೆಂಡಿಂಗ್ ಆರ್ಡರ್. ಈ ಸಾಧನೆ ಮಾಡೋದನ್ನೇ ಸಂತ ಯೋಹಾನನು ಇಲ್ಲಿ ವಿವರಿಸ್ತಾ ಇರುವಂಥದ್ದು. ಇಫ್ ವಿ ಡೋಂಟ್ ಫಾಲೋ or if we don't do what we say or what we claim to be, we are only making false claims. St. John is saying here that when we make false claims, we always make them in an ascending order, one after another, false claims. 6, 8, 10 ವಚನಗಳಲ್ಲಿ ನಾವು ಓದಿದಂತೆ 3 ಹೇಳಿಕೆಗಳಿವೆ ಅಥವಾ 3 ಹಕ್ಕುಗಳಿವೆ. ಒಂದೇನು, ದೇವರ ಅನ್ಯೋನ್ಯತೆಯಲ್ಲಿದ್ದೇವೆ, ಹೇಳಿಕೆ ಒಂದು ಹಕ್ಕು. 2ನೇದು, ನಮ್ಮಲ್ಲಿ ಪಾಪವಿಲ್ಲ, 8ನೇ ವಚನ. ಮತ್ತು 3ನೇದು, ನಾವು ಪಾಪ ಮಾಡಲಿಲ್ಲ, 10ನೇ ವಚನ. 3 ಹೇಳಿಕೆಗಳು, ಹಕ್ಕುಗಳು 6, 8, 10 ವಚನಗಳಲ್ಲಿವೆ. In verses 6, 8 and 10,
there are three claims or three sayings of ours. Verse 6, we say, we have fellowship with God. In verse 8, we say, we have no sin. In verse 10, we say, we have not sinned. These are ascending claims. ಇವು ನಾವು ಮಾಡುವ ಅಥವಾ ನಮಗಿರುವ ಹಕ್ಕುಗಳು ಮೇಲಕ್ಕೆ ಒಂದರ ಮೇಲೊಂದು ಏರ್ತಾ ಇರುವಂಥದ್ದು. ಇದು ಬಹಳ ಗಮನಿಸಬೇಕಾದಂಥ ವಿಷಯ. ಮೂರಾವರ್ತಿ 6ನೇ ವಚನದಲ್ಲಿ, 8ನೇ ವಚನದಲ್ಲಿ, 10ನೇ ವಚನದಲ್ಲಿ ಹೇಳಿ ಅಥವಾ ಹೇಳಿದ್ದೇವೆ ಅಂದರೆ ಕೇವಲ ಹೇಳಿದ್ದೇ ಆತನು ನಮಗೆ ತಿಳಿಸ್ತಾ ಇರೋದು. ಅಂದ್ರೇನು? ಹೇಳಬಾರ್ದಾ? ಹೇಳೋದು ತಪ್ಪ? ಇಲ್ಲ, ಖಂಡಿತ ತಪ್ಪಿಲ್ಲ. ಹೇಳಬಹುದು ಏನಾದರೂ ನಾವು, ಅದು ಒಳ್ಳೆಯದೇ. What we need to observe is 3 times in verses 6, 8 and 10, John reminds us that we say. 3 times he says, repeatedly. We merely say things. Is this wrong? Anything wrong to say we do this, we do that? No, of course it is not wrong. To say something nice is laudable and accepted. ಒಳ್ಳೆಯದನ್ನೇ ಹೇಳಿದಾಗ್ಯೂ ಹೇಳಿ ಏರುತ್ತಿರುವ, ಒಂದರ ಮೇಲೊಂದು ಏರುತ್ತಿರುವ ಹಕ್ಕುಗಳ ಈ ಹೇಳುವಿಕೆಯ ವಿರೋಧ, ಇಮ್ಮಡಿಯ ದೋಷಾರೋಪಣೆ ಇದೆ ಯೋಹಾನನಿಂದ. ಹೇಳ್ತಾ ಇರೋದೇನು? ಒಳ್ಳೆಯದು. ಆದರೆ ಯೋಹಾನನ್ ಇದಕ್ಕೆ ಒಮ್ಮೆ ಅಲ್ಲ 2 ಬಾರಿ ಆರೋಪಣೆಗಳನ್ನು ಹೇಳ್ತಾನೆ. Here in verse 6, 8 and 10, we are making some good claims. We are saying some laudable things. Walking in the fellowship, we have no sin, we have not sinned. Great. But John comes with a double accusation for every saying or a claim. ಏನೆಂದು ನೋಡೋಣ. ಇದು 6ನೇ ವಚನ. ಇಮ್ಮಡಿಯ ಆರೋಪಣೆ ಏನು? ನಾವು ದೇವರ ಸಂಗಡ ಜೊತೆ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ, ಮೊದಲನೇ ಆರೋಪಣೆ ನಾವು ಸುಳ್ಳುಗಾರರಾಗಿದ್ದೇವೆ. 2ನೇದು ಸತ್ಯವನ್ನು ಅನುಸರಿಸುವವರಲ್ಲ. ಒಂದು ಹೇಳಿಕೆಗೆ 2 ಆರೋಪಣೆಗಳು. 8ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಮೊದಲನೇ ಆರೋಪಣೆ. ಹೇಳಿಕೆ ಏನು? ಪಾಪ ಇಲ್ಲ, ಮೋಸಪಡಿಸ್ಕೊಳ್ತೀರಾ. 2ನೇದು ಸತ್ಯವೆಂಬುದು ನಮ್ಮಲ್ಲಿಲ್ಲ, ಸುಳ್ಳು. 3ನೇದು ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ಆರೋಪಣೆ, ಆತನನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ. ಮೊದಲನೇ ಆರೋಪಣೆ. 2ನೇದು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನೋಡಿ, ಒಂದು ಹೇಳಿಕೆ ಹಕ್ಕು ನಾವು ಸಿದ್ಧಾಂತ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಅದಕ್ಕೆ 2 ದೋಷಾರೋಪಣೆಗಳು. Let us observe the double accusations of St. John for every claim that we have been making. Verse 6, it says, we say we have fellowship with him. What is the accusation? We lie and do not practice the truth. 2 accusations.
Verse 8. If we say we have no sin, that's the claim. What is the accusation? We deceive ourselves, first accusation. And the truth is not in us, second accusation. Verse 10. We say we have not sinned, claim. We make him a liar, we make God a liar, first accusation. And his word is not in us. ಇವೇ ಕತ್ತಲಲ್ಲಿ ನಡೆಯುವ ಉದಾಹರಣೆಗಳು. These are the examples of walking in darkness. 3 claims, 6 accusations. ಇವೆಲ್ಲ ಕತ್ತಲೆಯಲ್ಲಿ ನಡುವ ಉದಾಹರಣೆಗಳಿಗೆ ನಾವು 3 ಹಕ್ಕುಗಳನ್ನು ಹೇಳ್ಕೊಂಡಿದ್ದೇವೆ. ಅದಕ್ಕೆ ಎಷ್ಟು ಆರೋಪಣೆಗಳು? ಇಮ್ಮಡಿ 6 ಆರೋಪಣೆಗಳು. ಕತ್ತಲೆಯ ನಡೆಯ ಫಲಿತಾಂಶಗಳೇನು? ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ವಾಕಿಂಗ್ ಇನ್ ಲೈಟ್? ಮೊದಲಿಗೆ ಕತ್ತಲೆ ಏನು ಮಾಡ್ತದೆ ಅಂದರೆ, ನಮಗೆ ಖಚಿತವಿಲ್ಲದ ಅಥವಾ ಸಂದೇಹದ, ಗಲಿಬಿಲಿ ಉಂಟು ಮಾಡುವ, ದೆಸೆಗೆಟ್ಟಿದ ವಾತಾವರಣಕ್ಕೆ ನಮ್ಮನ್ನು ನಡೆಸ್ತದೆ. What are the results of walking in darkness? First and foremost, darkness leads us to uncertainty. Darkness leads us to confusion. Darkness takes us to doubtful and dissipated, confused situation. ಕತ್ತಲೆಯಲ್ಲಿ ನಡೆಯುವುದಂದರೆ ಏನು? ಉದಾಹರಣೆಗಾಗಿ ನೀವು ಕಣ್ಣು ಮುಚ್ಚಿ 4 ಹೆಜ್ಜೆಗಳನ್ನು ಮುಂದೆ ಇಟ್ಟು ನೋಡಿ. ಏನಾಗ್ತದೆ? ಕಣ್ಣು ಮುಚ್ಚಿ 4 ಹೆಜ್ಜೆಗಳನ್ನು ಇಟ್ಟರೆ ಮುಂದೆ ಏನಿದೆಯೋ ಸಂಶಯ, ಹಿಂದೆ ಯಾರು ಬರ್ತಾ ಇದ್ದಾರೋ, ಏನಾಗ್ತಾ ಇದೆಯೋ ಹೆದರಿಕೆ, ಅಕ್ಕಪಕ್ಕದಲ್ಲಿ ಏನಿದೆಯೋ ಗಲಿಬಿಲಿ. Just to give an example as to what is walking in the darkness, close your eyes and take a few steps. See, how do you feel? If you take a few steps walking with your closed eyes, you are not sure what is ahead. You don't know who is following you behind you, what is besides this side or that side. You are full of fear and confusion, uncertainty and doubtful. 2:11 ನಾವು ಓದ್ತೇವೆ ಪರಿಣಾಮ. ಸಂತ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಏನು? ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯಲ್ಲಿ ನಡೆದು ಅಂತಂದರೆ ಅವನ ಕಣ್ಣುಗಳು ಕಾಣದ ಹಾಗೆ ಮಾಡುವುದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಕತ್ತಲೆಯಲ್ಲಿ ನಡೆಯುವುದಂದರೆ ಎಲ್ಲಿಗೆ ಹೋಗ್ತಾ ಇದ್ದೇವೋ ನಮಗೆ ತಿಳಿಯದು. What is the meaning of walking in darkness? 2:11. And does not know where he is going because the darkness has blinded his eyes. Does not know where he is going. ನಮಗೆ ಬೆಳಕಿನ ನಡೆ ಉಂಟಾ? ಬೆಳಕಿನ ನಡೆ ನಮಗೆ ದೇವರ ಅನ್ಯೋನ್ಯತೆ ಮತ್ತು ಇತರ ಸಹೋದರರ ವಿಶ್ವಾಸಿಗಳ ಅನ್ಯೋನ್ಯತೆ ನಮಗೆ ಸಿಗ್ತದೆ. ಅಥವಾ ಇನ್ನೂ ನಮ್ಮ ಕತ್ತಲೆಯ ಬಾಳಿನಲ್ಲಿಯೇ ಇದ್ದೇವಾ? ಆಲೋಚನೆ ಮಾಡಿ. ಆರ್ ಯು ವಾಕಿಂಗ್ ಇನ್ ದ ಲೈಟ್? Do you have fellowship with God and fellowship with other believers? If not, you are still walking in darkness. ಇದೊಂದು ತೀರ್ಮಾನದ ಸಮಯ. ಆಲೋಚನೆ ಮಾಡಿ. ನಿಮ್ಮ ಬಾಳನ್ನು ಪರೀಕ್ಷಿಸಿ. ನಾವೇನು ಹೇಳ್ತೇವೆ? ಎಲ್ಲ ಉತ್ತಮವಾದವುಗಳನ್ನೇ ಹೇಳೋದು. 6ನೇ ವಚನದಲ್ಲಿ ಬೆಳಕಿನಲ್ಲಿ ನಾವು ನಡೆಯುತ್ತಾ ಇದ್ದೇವೆ, ನಮಗೆ ಅನ್ಯೋನ್ಯತೆ ಇದೆ.
8ನೇ ವಚನದಲ್ಲಿ ನಾವು ನಮ್ಮಲ್ಲಿ ಪಾಪವಿಲ್ಲ, 10ನೇ ವಚನದಲ್ಲಿ ನಾವು ಪಾಪ ಮಾಡಿಲ್ಲ. ಈ 3 ಹಕ್ಕುಗಳಿಗೆ, ಈ 3 ಹೇಳುವಿಕೆಗಳಿಗೆ ಮೇಲಿಂದ ಮೇಲೆ, ಅಂದರೆ ಇನ್ ಅನ್ ಅಸೆಂಡಿಂಗ್ ಆರ್ಡರ್ ನಾವು ಏನು ಮಾಡ್ತೇವೆ, ಹಕ್ಕುಗಳನ್ನು ನಾವು ಹೇಳುತ್ತಾ ತಪ್ಪು ದೋಷಗಳನ್ನು ಒಂದಕ್ಕೆ ಒಂದು ಇನ್ನೊಂದು ನಾವು ಸೇರಿಸ್ತಾ ಇದ್ದೇವೆ. What do we say? We say good things. We say laudable things. We say acceptable things. In verse 6 we say we have fellowship in the light, fellowship with God. Good. And in verse 8 we say we have no sin. That's wonderful. In 10 we say we have not sinned. But we have looked at the double accusations of each claim which has come in an ascending order. This is a time for you to examine your life. This is a time to make a decision. ನಾವು ಬಾಯಲ್ಲಿ ಹೇಳ್ತೇವೆ, ಆದರೆ ನಮ್ಮ ಮನಸ್ಸಾಕ್ಷಿ ಏನು ಹೇಳ್ತದೆ, ನಮ್ಮ ಆಂತರ್ಯ, ನಮ್ಮ ವೈಯಕ್ತಿಕ ಜೀವನ ಏನು ಹೇಳ್ತದೆ, ದೇವರೊಂದಿಗೆ ನಮಗೆ ಅನ್ಯೋನ್ಯತೆ ಉಂಟಾ, ಇನ್ನೂ ನಾವು ಪಾಪ ಅವಿಧೇಯತೆಯಲ್ಲೇ ಜೀವಿಸ್ತಾ ಇದ್ದೇವ? ತೀರ್ಮಾನದ ಸಮಯ. ಏನು ಮಾಡಬೇಕು? 9ನೇ ವಚನದಲ್ಲಿ ನಾವು ಓದಿದ ಹಾಗೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸ್ತದೆ. ಈ ಅನುಭವಕ್ಕೆ ಬನ್ನಿ. We have been saying good things and laudable things. But what does your innermost being say? Your private personality, what does it say? Does it give you a testimony that you are walking in the light? If not, you have to come to verse 9, which says, if we confess our sins, He is faithful and just to forgive us all our sins and to cleanse us from all unrighteousness. This is the time to decide. You come to Jesus, you will walk in the light. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಕತ್ತಲಲ್ಲಿ ನಡೆಯುವುದೇನೆಂಬುದರಾಗಿ ಆಲೋಚನೆ ಮಾಡಿದ್ದೇವೆ. ಕತ್ತಲೆಯಲ್ಲಿ ನಡೆಯುವವನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದೆಂದು ನೀನು 2:11 ಹೇಳಿದ್ದಿ. ಹೌದು ಸ್ವಾಮಿ, ನಮ್ಮ ಜೀವಮಾನದಲ್ಲಿ ನಾವು ತಿಳಿಯದೆ ಎಲ್ಲಿಗೋ ಹೋಗ್ತಾ ಇದ್ದೇವೆ. ನಮ್ಮನ್ನು ನೀನು ಕರುಣಿಸು. 9ನೇ ವಚನದ ಪ್ರಕಾರ ನಾವು ನಿನ್ನ ಬಳಿಗೆ ಬರ್ತೇವೆ. 9ನೇ ವಚನ ಹೇಳಿದಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ತೊಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತದೆ. ಈ ಅನುಭವ ಬೇಕು ಸ್ವಾಮಿ. ಬೆಳಕಿನ ನಡೆ ನಮಗೆ ಬೇಕೆಂಬುದಾಗಿ ನಿನ್ನ ಹತ್ರ ಬರ್ತೇವೆ. ನಮ್ಮನ್ನು ನೀನು ಅಂಗೀಕರಿಸಿ, ನಮ್ಮನ್ನು ನೀನು ಮಾರ್ಪಡಿಸಿ ಬೆಳಕಿನ ಮಕ್ಕಳಾಗುವಂತೆ ಸಹಾಯ ಮಾಡಬೇಕೆಂದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.